ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಕುರಿ ಸಾಕಾಣಿಕೆ ಅರ್ಜಿ ಹಾಕೋದು SC STದು ಯಾವ ಥರ ಹಾಕೋದು ಅಂತ ತೋರಿಸ್ಕೊಂಡು ನೋಡಿ. ಶಿಪ್ ರೇರಿಂಗ್ ಅಂತ ಸರ್ಚ್ ಮಾಡಿ ವ್ಯೂ ಆಲ್ ಸರ್ವಿಸಸ್ಸಲ್ಲಿ ಕುರಿ ಸಾಕಣೆ ಅರ್ಜಿ ಅಪ್ಲಿಕೇಶನ್ ಫಾರ್ ಶಿಪ್ ರೇರಿಂಗ್ ಅಂತ ಇದೆ. ಶಿಪ್ ರೇರಿಂಗ್ ಅಂತ ಸರ್ಚ್ ಮಾಡಿದಾಗ ಕುರಿ ಸಾಕಾಣಿಕೆ ಅರ್ಜಿ ಅಂತ ನೋಡಿ. ಯಾವ ನಿಗಮ? ತಾಂಡಾ ನಿಗಮದ ಹಾಕ್ತಾಯಿದ್ದೀವಿ. ಇಯರು 25-26 ಆಧಾರ್ ಅಥೆಂಟಿಕೇಷನ್ ಕೊಡ್ತಾಯಿದ್ದೀವಿ. ಆಧಾರ್ ಅಥೆಂಟಿಕೇಷನ್ ಅಂತ ಆಧಾರ್ ದೃಢೀಕರಣ ಕೊಟ್ಟ ಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ, ಆಧಾರ್ ಸಂಖ್ಯೆ ಹಾಕಿ, ಆಧಾರ್ ನಂಬರ್ ಹಾಕಿ, ಆಮೇಲೆ ಟರ್ಮ್ಸ್ ಕಂಡೀಷನ್ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕೊಡಬೇಕು. ಜನ್ರೇಟ್ OTP ಅಂತ ಕೊಡಬೇಕು. ಕೊಟ್ಟ ಮೇಲೆ ಜನ್ರೇಟ್ OTP ಮೇಲೆ ಕೊಟ್ಟ ಮೇಲೆ 6 ಡಿಜಿಟ್ OTP ಬರುತ್ತೆ. 6 ಡಿಜಿಟ್ OTP ಬಂದಿರೋದು ಸಬ್ಮಿಟ್ ಮಾಡಬೇಕು. ಅಂದರೆ ಪ್ರೊಸೆಸಿಂಗ್ ಮಾಡಬೇಕು. ಸಬ್ಮಿಟ್ ಮಾಡಿದರೆ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆಗಿ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ನೋಡಿ, ಸಬ್ಮಿಟ್ ಮಾಡಿ ಆಯಿತು. ಕ್ಲಿಕ್ ಏರ್ ಟು ರಿಟರ್ನ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಗೆಟ್ ಡೀಟೇಲ್ಸ್, ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಕೊಡಬೇಕು. ಕೆಲವೊಂದು ಡೀಟೇಲ್ಸು, ರೇಷನ್ ಕಾರ್ಡ್ ನಂಬರು, ಹೆಸರು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಅವ್ರ ಏಜು, ನಿವಾಸ ಕರ್ನಾಟಕ ಎಲ್ಲ ಕ್ಲೀನಾಗಿ ತೊಗೊಂಡಿದೆ. ನೋಡಿ, ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಮತ್ತು ಪೋಷಕರ ಮೊಬೈಲ್ ನಂಬರ್ ಇದ್ದರೆ ಹಾಕ್ಬೇಕು, ಇಲ್ಲಾಂದರೆ ಇರೋ ಮೊಬೈಲ್ ನಂಬರ್ನೇ ಹಾಕಬೇಕು ಸೇಮು. ನೆಕ್ಸ್ಟು ತಂದೆ ಅಥವಾ ಸಂಗಾತಿ ಹೆಸರನ್ನು ಹಾಕಬೇಕು. ನೋಡಿ, ಮೊಬೈಲ್ ನಂಬರು ಪೋಷಕರ ಮೊಬೈಲ್ ನಂಬರ್ ಅಂತ ಎರಡಾಯಿತು. ಅದಾದಮೇಲೆ ತಂದೆ ಅಥವಾ ಸಂಗಾತಿ ಹೆಸರು, ಅಂದರೆ ಸಂಗಾತಿ ಅಂದರೆ ಹೆಂಡತಿ ಹೆಸರು ಅಥವಾ ಗಂಡನ ಹೆಸರು. ನೋಡಿ, ನೀವು ಅಂಗವಿಕಲರೇ, ಇವರು ಇಲ್ಲ, ಅಂಗವಿಕಲರಿದ್ದರೆ UDID ನಂಬರ್ ಇರಬೇಕು ಕಂಪಲ್ಸರಿಯಾಗಿ. ಅದು ಅವಾಗ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ. ರಿಲಿಜನ್ ಹಿಂದೂ ಆಗಿರೋದ್ರಿಂದ ಹಿಂದೂ ಅಂತ ಕೊಡ್ತಾಯಿದ್ವಿ. ಯಾಕಂದರೆ ಇದು SC ST ಅಂದರೆ ಹಿಂದೂ ಒಳಗಡೆ ಬರುತ್ತೆ. ನೋಡಿ, ಜಾತಿ ವಿವರಗಳು, ಕ್ಯಾಟಗರಿ, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡ, SC ST ಅಂತ ಬರುತ್ತೆ. SC ಇರೋದರಿಂದ ಈಗ ಆಗ್ತಾ ಇರೋ ತಾಂಡಾ ನಿಗಮ SC ಒಳಗೆ ಬರೋದರಿಂದ ID ನಂಬರ್ ನಾವು ನೆಕ್ಸ್ಟ್ ಏನಿದೆ ID ನಂಬರ್ ಎಂಟ್ರ್ ಮಾಡಿ ಹೊರಗಡೆ ಕ್ಲಿಕ್ ಮಾಡಬೇಕು. ID ನಂಬರ್ ಎಂಟ್ರಿ ಮಾಡಿ ಹೊರಗಡೆ ಕ್ಲಿಕ್ ಮಾಡಿದಾಗ ಅದು ಏನಾಗಿದೆ, ಅರ್ಜಿದಾರ ಹೆಸರು ತಗೊಳುತ್ತೆ. ಜಾತಿ ಪ್ರಮಾಣ ಪತ್ರದ ಪ್ರಕಾರ ಜಾತಿ ಹೆಸರು ಬರುತ್ತೆ. ಮತ್ತು ಮೀಸಲಾತಿ ಕ್ಯಾಟಗರಿ ಪರಿಶಿಷ್ಟ ಜಾತಿಗಳು ಅಂತ ಬರುತ್ತೆ. ನೋಡಿ, ಆ್ಯನ್ಯುವಲ್ ಇನ್ಕಮ್ಮು ರೂರಲ್ ಅಂದರೆ ಗ್ರಾಮೀಣ ಪ್ರದೇಶ 1.5 ಲಕ್ಷ, ನಗರ ಪ್ರದೇಶಗಳಿಗೆ 2 ಲಕ್ಷ ತನಕ ನಡೆಯುತ್ತೆ. ಅದನ್ನು ID ನಂಬರ್ ಹಾಕಿ ಕೆಳಗಡೆ ಪ್ರಮಾಣ ಪತ್ರದಲ್ಲಿ ಯಾವ ಥರ ಹೆಸರಿದೆಯೋ ಅದೇ ಥರ ಹೆಸರು ಬರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬರುತ್ತೆ. ಆಮೇಲೆ ಸಾಲದ ಉದ್ದೇಶ ಎದಕ್ಕೆಂದರೆ ಇವರು ಶಿಪ್ ರೇರಿಂಗ್ ಮಾಡ್ತಿರೋದ್ರಿಂದ ಕುರಿ ಸಾಕಾಣಿಕೆ ಸಲುವಾಗಿ ಅಂತ ಶಿಪ್ ರೇರಿಂಗ್ ಪರ್ಪೋಸ್ ಅಂತ ಹಾಕ್ಬೋದು. ಹಾಕಿದ ಮೇಲೆ ನೆಕ್ಸ್ಟ್ ಏನಿದೆ, ಕೆಳಗಡೆ ನೋಡಿ ವಿಳಾಸದ ವಿವರಗಳು. ನೆಕ್ಸ್ಟ್ ವಿಳಾಸದ ವಿವರಗಳು, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹೋಬಳಿ, ಜಿಲ್ಲೆ ಹಾಕಾಯಿತು, ತಾಲೂಕು ಹಾಕಾಯಿತು, ಯಾವುದೋ ಹೋಬಳಿಯಲ್ಲಿ ಬರ್ತಾರೆ ಆ ಹೋಬಳಿ ತೊಗೊಂಡಾಯಿತು, ಗ್ರಾಮ ಯಾವುದು, ಅವರು ವಿಲೇಜ್ ಹಳ್ಳಿ ಯಾವುದು, ಅದನ್ನು ಹಾಕ್ಕೊಂಡು ವಿಧಾನಸಭಾ ಕ್ಷೇತ್ರ ಹಾಕಬೇಕು. ಯಾವ ತಾಲೂಕಿಗೆ MLA ಎಲೆಕ್ಷನ್ ನಡೀತು, ಅಪ್ಲಿಕೆಂಟ್ಸ್ ಅಡ್ರೆಸ್ ಡೀಟೇಲ್ಸ್ ಅಂತೂ ಆಲ್ರೆಡಿ ತೊಗೊಂಡಿದೆ. ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಹಾಕಿ ನೆಕ್ಸ್ಟ್ ಏನಿದೆ, ನೋಡಿ ಐ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಐ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟು ಎಲ್ಲ ಕಾಮನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಟ್ಯಾಚ್ ಅನೆಕ್ಸರ್ ಅಂತ ಕೊಡಬೇಕು. ನೋಡಿ, ಅಟ್ಯಾಚ್ ಅನೆಕ್ಸರ್ ಅಂತ ತಕ್ಷಣವೇ ಸಬ್ಮಿಟ್ ಮಾಡಿ ಅಟ್ಯಾಚ್ ಅನೆಕ್ಸರ್ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಬೇಕಾಗಿರೋದು 3 ಡಾಕ್ಯುಮೆಂಟ್ಸ್: ಬ್ಯಾಂಕ್ ಪಾಸ್ಬುಕ್ ಫೋಟೋ, ಅಪ್ಲಿಕೆಂಟ್ ಫೋಟೋ ಮತ್ತು ರೇಷನ್ ಕಾರ್ಡು. ಅಪ್ಲಿಕೆಂಟ್ ಫೋಟೋ ಯಾವುದು, ಬ್ಯಾಂಕ್ ಪಾಸ್ಬುಕ್ ಫೋಟೋ ಯಾವುದು, ಕರೆಕ್ಟಾಗಿ ನೋಡಿ ಇದು ಆಗಿದೆ ಇಲ್ಲ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿದೆ. ರೇಷನ್ ಕಾರ್ಡು ಕೂಡ ಚೆಕ್ ಮಾಡಿಕೊಂಡೇ
ಮುಂದಿನ ಪ್ರೊಸೀಜರಿಗೆ ಹೋಗ್ಬೇಕು. ಅಂದರೆ ಪೇಮೆಂಟ್ ಮಾಡೋದು ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಇಲ್ಲೋ ಅಂತ ನೋಡ್ಕೋಬೇಕು. ಇದು ಕುರಿ ಸಾಕಾಣಿಕೆ ಅರ್ಜಿ ಹಾಕ್ತಾ ಇರೋದು ಎಲ್ಲ ಕರೆಕ್ಟಾಗಿದೆ ಅಂದರೆ ಕರೆಕ್ಟಾಗಿದ್ದರೆ ಮಾತ್ರ ನೀವು ಹಾಕ್ಬೇಕು. ಮೇಕ್ ಪೇಮೆಂಟ್ ಅಂತ ಕೊಡಿ. ಡೌಟ್ ಇದ್ದರೆ ಇನ್ನೇನು ಬೇಕಾದ್ರೂ ನೋಡಿ, 4-5 ಸಲ ನೋಡಿ ಆಮೇಲೆ ಪೇಮೆಂಟ್ ಮಾಡಿ. ಪೇಮೆಂಟ್ ಮಾಡಿದ ಮೇಲೆ ನೋಡಿ BLS ವಾಲೆಟಿಂದ ಅಮೌಂಟ್ ಕಟ್ಟಾಗುತ್ತೆ. ಪೇಮೆಂಟ್ ಮಾಡಿದರೆ ಯಾವುದೂ ಎಡಿಟ್ ಮಾಡೋಕ್ಕೆ ಬರೋಲ್ಲ. ನೋಡಿ ಸಿಂಪಲಾಗಿ ಲಾಗಿನ್ ಮಾಡಬೇಕು. BLS ಲಾಗಿನ್ನು ಯೂಸರ್ ID ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಬೇಕು. ಅದು ಅಮೌಂಟ್ ಎಷ್ಟಿರುತ್ತೋ ಅಪ್ಲಿಕೇಶನ್ದು ಅರ್ಜಿ ಹಾಕಿ ಕೇವಲ 30 ರೂಪಾಯಲ್ಲಿ ಅರ್ಜಿ ಬಿದ್ದುಬಿಡುತ್ತೆ. ಅರ್ಜಿ ಹಾಕಿರೋದು ನೋಡಿ ಕ್ಯಾಪ್ಚಾ ಎಂಟ್ರ್ ಮಾಡ್ತಿದ್ವಿ, ಲಾಗಿನ್ ಕೊಡ್ತಾಯಿದ್ವಿ. ಲಾಗಿನ್ ಕೊಟ್ಟ ಮೇಲೆ 30 ರೂಪೀಸಲ್ಲಿ ನೀವು ವಿತ್ ಸರ್ವಿಸ್ ಚಾರ್ಜ್ 30 ರೂಪೀಸಲ್ಲೇ ಅಪ್ಲಿಕೇಶನ್ ಬೀಳುತ್ತೆ. ಆ ಬಿದ್ದಿರೋ ಅಪ್ಲಿಕೇಶನ್ನ ಈ ಥರ ಅಕ್ನಾಲೇಜ್ಮೆಂಟು ಬರಬೇಕು. ಸಬ್ಮಿಟ್ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಈ ಥರ ಅಕ್ನಾಲೇಜ್ಮೆಂಟ್ ಆಗುತ್ತೆ. ಇದು ಸಂಬಂಧಪಟ್ಟಿಲ್ಲ, ಯಾಕೆಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಥವಾ ತಾಂಡಾ ನಿಗಮ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಹೋಗಿ ಸಬ್ಮಿಟ್ ಮಾಡಿದರೆ ಇದು ಮುಂದಿನ ಪ್ರೊಸೀಜರ್ ಏನಂತ ಅಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ ಆ ಕಾರ್ಪೊರೇಷನಲ್ಲಿ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನೀವು ಪ್ರೊಸೀಜರನ್ನು ಫಾಲೋ ಮಾಡ್ಬೋದು. ನೋಡಿ ಅರ್ಜಿ ಹಾಕಾಯಿತು, ನೀವು ಕಾರ್ಪೊರೇಷನ್ಗಳಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕು. ಮುಂದಿನ ಪ್ರೊಸೀಜರ್ ಆಯಾ ಆಫೀಸರ್ಗಳು ತೊಗೊಳ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋದಲ್ಲಿ ಕುರಿ ಸಾಕಾಣಿಕೆ ಯಾವ ಥರ ಅರ್ಜಿ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಅಂದರೆ SC ST ನಿಗಮದು ಈಗೇನು ಲೈವ್ ಇದ್ದಾವೋ ಸ್ಕೀಮ್ಗಳು ಅದನ್ನು ಯಾವ ಥರ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.